ಹಲೋ ಭಾರತೀಯ ಸಾಕ್ಷಿ ಅಧಿನಿಯಂನ ಲೆಕ್ಚರ್ ಸೀರೀಸ್ ಅಲ್ಲಿ ಇವತ್ತಿನ ವಿಡಿಯೋ ಎಸ್ಟಾಪಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಸ್ಟಾಪಲ್ ಒಂದು ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್. ಎಸ್ಟಾಪಲ್ ಇದಕ್ಕೆ ಮುಂಚೆ ನಮಗೆ ಸೆಕ್ಷನ್ 115, 16, 17 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಕೊಟ್ಟಿರುವಂತ ಸೆಕ್ಷನ್ ಆಗಿತ್ತು. 115, 116 ಹಾಗೂ 117 ಅಂಡ್ ಪ್ರಿಲಿಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಿದ್ರು ಈ ಟಾಪಿಕ್ನ. ನಮಗಿದು ಜಜ್ಮೆಂಟ್ ರೈಟಿಂಗ್ಗೆ ಅಥವಾ ಮೇನ್ಸ್ಗೆ ಇಂಪಾರ್ಟೆಂಟ್ ಅಂತ ಹೇಳೋದಿಲ್ಲ, ಬಿಕಾಸ್ ಬರ್ಡನ್ ಆಫ್ ಪ್ರೂಫ್ ನಾವೇನು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ ಕವರ್ ಮಾಡಿದ್ವಿ ಅದು ನಮ್ಮ ಮೇನ್ಸ್ಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಿದ್ದಂಥ ಒಂದು ಟಾಪಿಕ್. ಪ್ರೀವಿಯಸ್ ವಿಡಿಯೋಸ್ ನೀವು ಚೆಕ್ ಮಾಡಿಲ್ಲ ಅನ್ನೋದಾದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಪ್ಲೀಸ್ ಚೆಕ್ ಮಾಡಿ. ಪ್ರತಿಯೊಂದು ವಿಡಿಯೋ ಲೆಕ್ಚರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ಗಾಗಲಿ ಮೇನ್ಸಿಗಾಗಲಿ ಪ್ರತಿಯೊಂದು ವಿಡಿಯೋ ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗೋ ಅನ್ನೋದು. ಸಿವಿಲ್ ಜಜ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಷ್ಟೇ ಅಲ್ಲದೆ ನೀವು ತಗೊಳ್ಳುವಂಥ ಯಾವುದೇ ಎಕ್ಸಾಮ್, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಕೇಳ್ತಾರೆ, BNS BSA ಕೇಳ್ತಾರೆ ಅನ್ನೋದಾದರೆ ಈ ವಿಡಿಯೋಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೂ ವಾಚ್ ಆಲ್ ದ ಪ್ರೀವಿಯಸ್ ವಿಡಿಯೋಸ್. ಲಿಂಕ್ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹಾಗೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಅಂತ ಏನು ನಡೀತಿದೆ, ಈ ಬ್ಯಾಚಸಲ್ಲಿ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ ಎರಡೂ ಸಹ ಅಡ್ಮಿಷನ್ಸ್ ನಡೀತಿದೆ. ಸೊ ನೀವು ನಿಮ್ಮ ಅಡ್ಮಿಷನ್ಸನ್ನು ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. 9650849915. ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ ನಿಮ್ಮ ಪ್ರಿಲಿಮ್ಸ್ ತನಕ ಪ್ರಿಪ್ರೇಷನ್, ಪ್ರಿಲಿಮ್ಸ್ ತನಕ ಸಿಲೆಬಸ್ ಅನ್ನು ಕವರ್ ಮಾಡುತ್ತೆ. ಕಂಪ್ಲೀಟ್ ಎಂಟೈರ್ ಸಿಲೆಬಸ್, ಮಾಕ್ ಟೆಸ್ಟ್ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ವಿತ್ ಆನ್ಸರ್ ಕೀ ಡಿಸ್ಕಷನ್ನೂ ಸಹ ನಡೆಯುತ್ತೆ. ಹಾಗೆ ಮಟೀರಿಯಲ್ ನಿಮಗೆ ಗ್ರೂಪಲ್ಲಿ ಪ್ರೊವೈಡ್ ಆಗುತ್ತೆ, ಪ್ಲಸ್ ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಸಹ ನಡೆಯುತ್ತೆ. ಇದ್ರ ಜೊತೆಗೆ ನಿಮಗೆ ಸ್ಟಡಿ ಮಟೀರಿಯಲ್, ರಿಕ್ವೈರ್ಡ್ ಸ್ಟಡಿ ಮಟೀರಿಯಲ್ ಸಹ ನೀಡಲಾಗುತ್ತೆ. ಅದಷ್ಟೇ ಅಲ್ಲದೆ ಕಾಂಪ್ರಿಹೆನ್ಸಿವ್ ಬ್ಯಾಚಲ್ಲೂ ಸಹ ಸೇಮ್ ನಿಮಗೆ ನಿಮ್ಮ ಇಂಟರ್ವ್ಯೂ ತನಕನೂ ಈ ಬ್ಯಾಚಸ್ ನಡೆಯುತ್ತೆ. ಈ ಬ್ಯಾಚ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮ್ಮ ಬೇಸಿಕ್ಸ್ ಇಂದನೂ ಕವರ್ ಮಾಡುತ್ತೆ. ಬೇಸಿಕ್ಸ್ ಇಂದ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಪ್ರತಿಯೊಂದನ್ನು ನಾವು ಕವರ್ ಮಾಡ್ತಿದ್ದೀವಿ. ಆ್ಯಂಡ್ ಈ ಬ್ಯಾಚಸ್ ಎರಡೂ ಸಹ ತುಂಬಾ ನಾಮಿನಲ್ ಪ್ರೈಸಲ್ಲಿ, ಅಂದರೆ ತುಂಬ ಅಫೋರ್ಡಬಲ್, ತುಂಬ ಕಮ್ಮಿ ಪ್ರೈಸಲ್ಲಿ ನಡೀತಿದೆ. ಸೊ ಈಗ ನಿಮಗೆ ಇದು ಬೆಸ್ಟ್ ಆಪರ್ಚುನಿಟಿ ಆಗುತ್ತೆ. ಆ್ಯಂಡ್ ಕಾಂಪ್ರಿಹೆನ್ಸಿವ್ ಬ್ಯಾಚಲ್ಲಿ ನಮ್ಮ ಸಿಲೆಬಸ್ ಸರ್ಕ್ಯುಲೇಷನಲ್ಲಿ ನಡೀತಿದೆ ಅಂತಂದರೆ ನಿಮಗೆ ವರ್ಷ ಇಡೀ ಈ ಬ್ಯಾಚಲ್ಲಿ ಕಂಪ್ಲೀಟ್ ಎಲ್ಲ ಸೈಕಲಲ್ಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ ಕ್ಲಾಸಸ್. ಸೊ ಹಾಗಾಗಿ ನೀವು ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ಅಡ್ಮಿಷನನ್ನು ತೊಗೊಳ್ಬಹುದು ಆ್ಯಂಡ್ ಅಲ್ಲಿಂದ ನಿಮ್ಮ ಸಿಲೆಬಸ್ ಕವರ್ ಆಗುತ್ತೆ. ನಿಮ್ಮ ಸಿಲೆಬಸ್ ಕವರ್ ಮಾಡೋದು, ನಿಮಗೆ ಪೂರ್ತಿ ಕಂಪ್ಲೀಟ್ ಸೈಕಲನ್ನು ಕವರ್ ಮಾಡಿಸೋದು ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಕಾಗಿರುವಂಥ ಪ್ರತಿಯೊಂದು ಸಿಲೆಬಸ್ ಅಲ್ಲಿ ಏನೇನು ಕೇಳಿದಾರೋ ಪ್ರತಿಯೊಂದನ್ನು ಕವರ್ ಮಾಡ್ತೀವಿ ಈ ಕಾಂಪ್ರಿಹೆನ್ಸಿವ್ ಬ್ಯಾಚಲ್ಲಿ. ಬ್ಯಾಚ್ ನಿಮಗೆ ಲೈವ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ನಡೆಯುವಂಥದ್ದು. ಸೊ ಈ ಎರಡೂ ಬ್ಯಾಚ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರ್ಗೆ ಕಾಲ್ ಮಾಡಿ ನೀವು ಎರಡೂ ಬ್ಯಾಚಲ್ಲಿನೂ ಸಹ ಅಡ್ಮಿಷನನ್ನು ಮಾಡ್ಕೊಳ್ಬಹುದು. ಹಾಗೆ ಈಗಾಗಲೇ ನಾವು ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ 2023 ಅಲ್ಲಿ ಏನು ರಿಸಲ್ಟ್ಸ್ ಶೋ ಮಾಡಿದ್ದೀವಿ, ಇಬ್ಬರು ಸ್ಟೂಡೆಂಟ್ ನಮ್ಮ ಬ್ಯಾಚನ್ನು ಸೆಲೆಕ್ಟ್ ಆಗಿದ್ದಾರೆ. ಸೊ ಈ 2024ನ ನೋಟಿಫಿಕೇಶನ್ ಡಿಸೆಂಬರಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಜನವರಿಯಲ್ಲಿ ಖಂಡಿತ ಬರುತ್ತೆ. ಸೊ 2024ನ ನೋಟಿಫಿಕೇಶನ್ಗೆ ತಯಾರಿ ಮಾಡ್ತಿರುವಂಥ ಅಷ್ಟು ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಒಂದು ಸಕ್ಸಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಹ್ಯಾಪಿನೆಸ್ಸನ್ನು ತರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ 8 ಎಸ್ಟಾಪಲ್. ಚಾಪ್ಟರ್ 8ಅಲ್ಲಿ ಸೆಕ್ಷನ್ 121 ಸೆಕ್ಷನ್ ನಂಬರ್ ನಿಮಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಲಿಮ್ಸಿಗೆ. ಅದಲ್ಲದೆ ನೀವು ತಿಳ್ಕೊಬೇಕಾಗಿರೋದು ಎಸ್ಟಾಪಲ್ ಅಂದರೆ ಕಾನ್ಸೆಪ್ಟ್ ಅಂದರೆ ಏನು. ಎಸ್ಟಾಪಲ್ ಅಂತಂದಾಗ ಒಬ್ಬ ವ್ಯಕ್ತಿ ತಾನು ಏನಾದರೂ ಹೇಳ್ತಿದ್ದಾನೆ ಅಥವಾ ಏನಾದರೂ ಹೇಳದೆ ಸೈಲೆಂಟ್ ಆಗಿದ್ದಾನೆ, ಇದರಿಂದ ಇನ್ನೊಬ್ಬ ವ್ಯಕ್ತಿಗೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಬಟ್ಟೆ ಅಂಗಡಿಗೆ ಬಟ್ಟೆ ತಗೊಳ್ಳೋದಕ್ಕೆ ಹೋಗ್ತೀರಿ, ನೀವೊಂದು ಶರ್ಟ್ ತೋರಿಸಿ ಇದು ಕಾಟನ್ ಶರ್ಟಾ ಅಂತ ಹೇಳ್ತೀರಿ. ಆ ಅಂಗಡಿದವರು ಅದಕ್ಕೆ ಏನು ಹೇಳೋದಿಲ್ಲ, ಬಟ್ ನಿಮಗೆ ಕಾಟನ್ ಶರ್ಟ್ ಅಂತ ಅಂದ್ಕೊಂಡು, ಅಥವಾ ಅಂಗಡಿದವರು ಕಾಟನ್ ಶರ್ಟ್ ಇದು ಅಂತ ಹೇಳಿರಬಹುದು, ಕಾಟನ್ ಶರ್ಟ್ ಅಂತ ಹೇಳ್ತಿದ್ದಾರೆ, ಆ ಒಂದು ನಂಬಿಕೆ ಮೇಲೆ ನೀವು ಆ ಶರ್ಟನ್ನು ತಗೊಳ್ತಿದ್ರಿ, ಅದು ಕಾಟನ್ ಶರ್ಟ್ ಅನ್ನೋ ನಂಬಿಕೆ ಮೇಲೆ. ಬಟ್ ನಂತರ ಗೊತ್ತಾಗುತ್ತೆ ಅದು ಶರ್ಟ್ ಕಾಟನ್ ಶರ್ಟೇ ಅಲ್ಲ ಅನ್ನೋದು. ಸೊ ಅಲ್ಲಿ ಏನಾಯಿತು, ಎಸ್ಟಾಪಲ್ ಅಂತಂದರೆ ಈಗ ಅಂಗಡಿದವರು ಅವರ
ಮಾತು ಏನು ಹೇಳಿದ್ರು ಅದನ್ನು ತಪ್ಪಾಗಿ ಸುಳ್ಳು ಹೇಳಿ ನಿಮ್ಮನ್ನು ನಂಬಿಸಿದ್ದಾರೆ ಸೊ ದ್ಯಾಟ್ ಆ ಒಂದು ಸೇಲ್ ಆಗಲಿ ಅಂತ. ಆ್ಯಂಡ್ ನೀವು ಆ ಕಾಟನ್ ಶರ್ಟ್ ಅನ್ನೋ ಒಂದು ನಂಬಿಕೆ ಬಿಲೀಫಲ್ಲಿ ನೀವು ಆ ಶರ್ಟನ್ನು ಖರೀದಿ ಮಾಡಿರೋದು. ಈಗ ಆ ಒಬ್ಬ ವ್ಯಕ್ತಿ ಅಂಗಡಿದವರು ಅದನ್ನು ವಾಪಸ್ ತೊಗೊಳೋದಕ್ಕಾಗೋದಿಲ್ಲ, ಅಂದರೆ ಅವರ ಮಾತನ್ನು ವಾಪಸ್ ತೊಗೊಳೋದಕ್ಕಾಗೋದಿಲ್ಲ, ಇಲ್ಲ ನಾನು ಹೇಳಿಲ್ಲ ಈ ಥರ ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಎಸ್ಟಾಪಲ್ ಅಪ್ಲೈ ಆಗತ್ತೆ ಅವರ ಮೇಲೆ. ಸೊ ಪ್ರಿಸಂಪ್ಷನ್ ಆಫ್ ಕನ್ಕ್ಲೂಸಿವ್ ಪ್ರೂಫ್ ನಾವು ಎಸ್ಟಾಪಲ್ ಅಂತ ಅಂದಾಗ ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ, ಬಟ್ ಇಟ್ ವಿಲ್ ಬಿ ಪ್ರಿಸ್ಯೂಮ್ ದ್ಯಾಟ್ ಈಗ ಏನು ಕನ್ಫೆಷನ್ ಇಸ್ ಅಪ್ಲೈ ಆಗುತ್ತೆ ಅದರಲ್ಲಿ ಎಸ್ಟಾಪಲ್. ಯಾಕೆ ಅಂತಂದರೆ ನೀವು ಈಗ ಹೇಳಿದ ಮಾತನ್ನು ಮತ್ತೆ ಬದಲಾಯಿಸೋ ಹಾಗಿಲ್ಲ, ನಾನು ಈ ಥರ ಹೇಳಿಲ್ಲ ಅಂತ. ಅಡ್ಮಿಷನ್ ಕನ್ಕ್ಲೂಸಿವ್ ಪ್ರೂಫ್ ಅಪ್ಲೈ ಆಗುತ್ತೆ. when one person has by his declaration act or omission act ಅವನು ಹೇಳಿದ್ರಿಂದ ಅವನೇನಾದರೂ ಅವ್ನ ನಡವಳಿಕೆ ಅವನ ರೀತಿಯಿಂದ ನಿಮಗೆ ಆ ಥರ ಅನ್ನಿಸ್ತು ಅಥವಾ ಏನು ಮಾಡಲಿಲ್ಲ ಅದರಿಂದ ನಿಮಗೆ ಆ ಥರ ಅನ್ನಿಸ್ತು, ಇಂಟೆನ್ಷನಲ್ಲಿ ಅವನಿಗೆ ಇಂಟೆನ್ಷನ್ ಇತ್ತು ದಟ್ ಅವ್ನು ನಿಮಗೆ ಈ ಥರ ಮೋಸ ಮಾಡಬೇಕು, ಆರ್ ನೀವು ಅವನ ಮಾತಿಂದ ಆ ಥರ ಒಂದು ಆ್ಯಕ್ಷನನ್ನು ತಗೊಳ್ತಿದ್ದೀರಿ. ಇಂಟೆನ್ಷನ್ ಇದ್ದೇನೆ ಆ ವ್ಯಕ್ತಿ ಮಾಡಿರೋದು, ಗುಡ್ ಇಂಟೆನ್ಷನಲ್ಲ, ತಪ್ಪಾದ ಇಂಟೆನ್ಷನ್. ಬಿಕಾಸ್ ಇಂಟೆನ್ಷನ್ ನಾವು ಮಾತನಾಡ್ತಿರೋದು ಅಂತಂದರೆ ಮೆನ್ಸರಿ ಆಯಿತು, ಗಿಲ್ಟಿ ಇಂಟೆನ್ಷನ್ ಇತ್ತು ಅನ್ನೋ ರೀತಿನೇ. ಕಾಸ್ಟ್ ಆರ್ ಪರ್ಮಿಟೆಡ್ ಅನದರ್ ಪರ್ಸನ್ ಟು ಬಿಲೀವ್ ಅ ಥಿಂಗ್ ಟು ಬಿ ಟ್ರೂ. ಸೊ ಅವನೊಂದು ಇಂಟೆನ್ಷನ್ನಿಂದ ನಿಮಗೆ ನಂಬಿಸಿದ್ದಾನೆ ದ್ಯಾಟ್ ಅದು ನಿಜ ಅಂತ ಹೇಳಿ. ಆ್ಯಂಡ್ ಟು ಆ್ಯಕ್ಟ್ ಅಪಾನ್ ಸಚ್ ಬಿಲೀಫ್, ಆ್ಯಂಡ್ ನೀವು ಅದನ್ನು ನಿಜ ಅಂತ ನಂಬಿ ಆ್ಯಕ್ಟ್ ಮಾಡಿದಿರಿ ಅಂತಂದರೆ ನೀವು ಆ ಶರ್ಟನ್ನು ಪರ್ಚೇಸ್ ಮಾಡ್ಕೊಂಡ್ರಿ. ಅದು ಕಾಟನ್ ಶರ್ಟ್ ಅಂತ ಅವನು ನಿಮಗೆ ನಂಬಿಸ್ದ ಆ್ಯಂಡ್ ನೀವು ಅದನ್ನು ನಂಬಿ ಶರ್ಟ್ ತೊಗೊಂಡ್ರಿ. ರಿಮೆಂಬರ್, ಎಸ್ಟಾಪಲಲ್ಲಿ ಇಂಪಾರ್ಟೆಂಟ್ ಪಾಯಿಂಟೇ ಆಗುತ್ತೆ ದಟ್ ನೀವು ನಂಬಿ ಅದನ್ನು ಆ್ಯಕ್ಷನ್ ತೊಗೊಂಡಿರಬೇಕು. ನೀವು ನಂಬಲಿಲ್ಲ ಬಟ್ ಓಕೆ ಯಾವುದೋ ಒಂದು ಶರ್ಟ್ ಅಂತ ತೊಗೊಂಡಿದ್ರೆ ಆಗ ಅದು ಅಪ್ಲೈ ಆಗೋದಿಲ್ಲ. ನೀವು ಅದು ಕಾಟನ್ ಶರ್ಟ್, ಅದು ಲೆನಿನ್ ಶರ್ಟ್ ಅಂತ ಹೇಳಿ ನಂಬಿನೇ ನೀವು ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ಅಪ್ಲೈ ಆಗತ್ತೆ. ನೀದರ್ ಹಿ ನಾರ್ ಹಿಸ್ ರಿಪ್ರೆಸೆಂಟೇಟಿವ್ ಶಾಲ್ ಬಿ ಅಲೌಡ್. ಈಗ ಆ ವ್ಯಕ್ತಿ ಅಂಗಡಿದವರಾಗಲಿ ಅಥವಾ ಅವರ ರಿಪ್ರೆಸೆಂಟೇಟಿವ್ ಯಾರೇ ಆಗಲಿ ಅವರನ್ನು ಮಾತು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಶಾಲ್ ಬಿ ಅಲೌಡ್ ಇನ್ ಎನಿ ಸೂಟ್ ಆಫ್ ಪ್ರೊಸೀಡಿಂಗ್ ಬಿಟ್ವೀನ್ ಹಿಮ್ಸೆಲ್ಫ್ ಆ್ಯಂಡ್ ಸಚ್ ಪರ್ಸನ್ ಆರ್ ಹಿಸ್ ರಿಪ್ರೆಸೆಂಟೇಟಿವ್ ಟು ಡಿನೈ ದ ಟ್ರೂತ್ ಆಫ್ ದ್ಯಾಟ್ ಥಿಂಗ್. ಆ ಒಂದು ವಿಷಯದ ಬಗ್ಗೆ ಅವರು ನಾನು ಈ ಥರ ಹೇಳಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಈಗ. ಸೊ ದಿಸ್ ಇಸ್ ಎಸ್ಟಾಪಲ್ ಆ ಥರ ಹೇಳೋದನ್ನು ತಡೆಯುತ್ತೆ. ಎಸ್ಟಾಪಲ್ ಅಂತಂದರೆ ನೀವು ಮಾತು ಬದಲಾಯಿಸೋ ಹಾಗಿಲ್ಲ, ಇದು ಎಸ್ಟಾಪಲ್ ಅಂತಂದರೆ. ಫಾರ್ ಎಕ್ಸಾಂಪಲ್, ಒಂದು ಜಮೀನಿದೆ, ಆ ಜಮೀನು ನಂದಲ್ಲ, ಯಾವತ್ತೋ ಒಂದಿನ ಅದು ಮೋಸ್ಟ್ಲಿ ನಂದಾಗಬಹುದು, ಬಟ್ ನಾನು ಇದು ನಂದೇ ಅಂತ ಹೇಳಿ ನಾನು ನಿಮಗೆ ಮಾರ್ತಿದ್ದೀನಿ ಈ ಜಮೀನನ್ನು. ಆ್ಯಂಡ್ ನೀವು ನನಗೆ ನಂಬಿ ಇದು ಜಮೀನು ನಂದೇ ಅಂತ ಹೇಳಿ ಅದರ ಬಗ್ಗೆ ನನಗಿರುವಂಥ ಎಷ್ಟು ಮಾಹಿತಿ ಆಗಲಿ ಪ್ರತಿಯೊಂದನ್ನು ನೀವು ಕೇಳಿ. ಫಾರ್ ಎಕ್ಸಾಂಪಲ್, ಈಗ ಇದು ನಮ್ಮದೇ ಜಮೀನು ಆಗಿರಬಹುದು, ನಮ್ಮ ತಾತನ ಜಮೀನು ಯಾವುದೋ ಒಂದಿನ ನನ್ನ ಹೆಸರಿಗೆ ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನು ನಂದೇ ಅಂತ ಹೇಳಿ ನಿಮಗೆ ರಿಪ್ರೆಸೆಂಟ್ ಮಾಡಿದ್ದೀನಿ. ಬಟ್ ನನ್ನ ಇಂಟೆನ್ಷನ್ ಏನು, ಈ ಲ್ಯಾಂಡ್ ನಿಮಗೆ ಮಾರಿ ದುಡ್ಡು ತೊಗೊಳ್ಳೋದು ನನ್ನ ಇಂಟೆನ್ಷನ್. ಸೊ ಹಾಗಾಗಿ ನಾನು ನಂಬಿಸಿದ್ದೀನಿ ದ್ಯಾಟ್ ಇದು ನಂದೇ ಅಂತ. ಆ್ಯಂಡ್ ನೀವು ಅದನ್ನು ನಂಬಿ ದುಡ್ಡು ಕೊಟ್ಟು ಜಮೀನು ತೊಗೊಂಡಿದ್ದೀರಿ. ಈಗ ನಿಮಗೆ ನಂತರ ಗೊತ್ತಾದ್ಮೇಲೆ ನಾನು ಮಾತು ಬದಲಾಯಿಸೋ ಹಾಗಿಲ್ಲ, ಇದು ನಂದಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ನಾಳೆ ದಿನ ನಮ್ಮಿಬ್ಬರ ನಡುವೆ ಸೂಟ್ ಫೈಲ್ ಆದಾಗ ನನ್ನ ಮೇಲೆ ಎಸ್ಟಾಪಲ್ ಅಪ್ಲೈ ಆಗತ್ತೆ. ಕ್ಲಿಯರ್? ದಿಸ್ ಇಸ್ 121. ಎಸ್ಟಾಪಲ್ ಆಫ್ ಟೆನೆಂಟ್ ಆ್ಯಂಡ್ ಆಫ್ ಲೈಸೆನ್ಸಿ ಆ್ಯಂಡ್ ಆಫ್ ಪರ್ಸನ್ ಇನ್ ಪೊಸೆಷನ್. ಈಗ ಇದು ನಾವು ಸ್ಪೆಸಿಫಿಕ್ ಆಗಿ ಅಪ್ಲೈ ಮಾಡ್ತಿರೋಂಥ ಸೆಕ್ಷನ್. ಎಸ್ಟಾಪಲ್ ಬೇಸಿಕ್ ಆಗಿ ಏನು ಆ್ಯಂಡ್ ಅದರ ಡೆಫಿನೇಷನ್ ಏನು ಸೆಕ್ಷನ್ 121 ಅಲ್ಲಿ ಹೇಳಿದ್ವಿ. 122, 123 ಒಂದು ಸಂದರ್ಭಕ್ಕೆ ಇದನ್ನು ಅಪ್ಲೈ ಮಾಡಿ ತೋರಿಸ್ತದೆ. ನೋಟ್ ಟೆನೆಂಟ್, ಬಾಡಿಗೆದಾರರ ರಿಲೇಟೆಡ್, ಆಫ್ ಇಮ್ಮೂವಬಲ್ ಪ್ರಾಪರ್ಟಿ. ಒಂದು ಇಮ್ಮೂವಬಲ್ ಪ್ರಾಪರ್ಟಿನ ಟೆನೆಂಟ್ ಅಂದರೆ ಒಂದು ಜಮೀನು, ಒಂದು ಮನೇನ ಬಾಡಿಗೆದಾರ. ಪರ್ಸನ್ ಕ್ಲೇಮಿಂಗ್ ಥ್ರೂ ಸಚ್ ಟೆನೆಂಟ್ ಶಾಲ್ ಡ್ಯೂರಿಂಗ್ ದ ಕಂಟಿನ್ಯೂನ್ಸ್ ಆಫ್ tenancy thereafter be permitted to deny that the landlord of such tenant had at the beginning of tenancy a title of such immovable property. ನಾನು ಒಂದು ಮನೆಯಲ್ಲಿ ಬಾಡಿಗೆಗಿದ್ದೀನಿ ಆ್ಯಂಡ್ ಆ ಬಾಡಿಗೆನಲ್ಲಿದ್ದು ಸ್ವಲ್ಪ ದಿನದ ನಂತರ ಇವ್ರನ್ನ ಓನರೇ ಅಲ್ಲ, ಇವರಿಗೆ ಈ ಮನೆಗೆ ಓನರ್ಶಿಪ್ಪೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಎಡ್ವರ್ಸ್ ಪೊಸೆಷನ್ ಅಂತ ನಾವೇನು ತಗೊಳ್ತೀವಿ, ಎಡ್ವರ್ಸ್ ಪೊಸೆಷನ್ ಅನ್ನು ಪ್ರೂವ್ ಮಾಡೋದಕ್ಕೆ ನಾರ್ಮಲ್ ಆಗಿ ಇಷ್ಟು ವರ್ಷ ಒಂದೇ ಮನೆಯಲ್ಲಿದ್ದರೆ ಆ ಮನೆ ನಿಮ್ಮದೇ ಆಗತ್ತೆ ಅಂತ ಏನು ಹೇಳ್ತಾರೆ, ಅದಕ್ಕೆ ಸೆಕ್ಷನ್ 122 ಅಪ್ಲೈ ಆಗತ್ತೆ. ದ್ಯಾಟ್ ನೋ, ಆಗೋದಿಲ್ಲ.
no person who came upon an immobile property by the license. ಹಾಗೆ ಇದೊಂದು ಪೋರ್ಷನ್ ಟೆನೆನ್ಸಿ ರಿಲೇಟೆಡ್ ಆ್ಯಂಡ್ ಈಗ ಇದು ಲೈಸೆನ್ಸಿ ಬಗ್ಗೆ ಮಾತನಾಡ್ತಿರುವಂಥದ್ದು. Immobile property by license of the person in the possession thereof permitted to deny such person had a title. ನೀವೊಬ್ಬ ವ್ಯಕ್ತಿ ಹತ್ರ ಲೈಸೆನ್ಸ್ ಪಡ್ಕೊಂಡಿದ್ದೀರಿ, ಅವರ ಒಂದು ಇಮೋಬಲ್ ಪ್ರಾಪರ್ಟಿ ಮೇಲೆ ಇರೋದಕ್ಕೆ ಲೈಸೆನ್ಸನ್ನು ತೊಗೊಂಡಿದ್ದೀರಿ. ನಾಳೆ ದಿನ ಇಲ್ಲ ಇದು ನಂದೇನೆ, ಈ ವ್ಯಕ್ತಿ ಯಾರ ಹತ್ರ ಲೈಸೆನ್ಸ್ ಪಡ್ಕೊಂಡಿದ್ನೋ ಅವ್ರಿಗೆ ಇದ್ರ ಮೇಲೆ ಅಧಿಕಾರನೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಡ್ವರ್ಸ್ ಪೊಸೆಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸೆಕ್ಷನ್ 122 ಆಫ್ ಇಂಡಿಯನ್ ಭಾರತೀಯ ಸಾಕ್ಷ್ಯ ಅಧಿನಿಯಂ 116 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ರಿಮೆಂಬರ್, ಹಳೆದು ಹೊಸದು ಎರಡು ಲಾಸ್ ನಮಗೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎರಡು ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. 117 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, 123 ಆಫ್ BSA ಏನು ಹೇಳುತ್ತೆ? ಎಸ್ಟಾಪಲ್ ಆಫ್ ದ ಅಕ್ಸೆಪ್ಟರ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್, ಬೇಲಿ, ಲೈಸೆನ್ಸಿ. ಸೊ ಇವರ ಮೇಲೆ ಸ್ಪೆಸಿಫಿಕ್ ಆಗಿ ಬಿಲ್ ಆಫ್ ಎಕ್ಸ್ಚೇಂಜ್, ನೋ ಆಕ್ಸೆಪ್ಟರ್ ಆಫ್ ಅ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನ ಆಕ್ಸೆಪ್ಟ್ ಮಾಡ್ತಿರೋರನ್ನ ಪರ್ಮಿಟ್ ಮಾಡೋದಿಲ್ಲ. ಟು ಡಿನೈ ದ ಡ್ರಾರ್ ಹ್ಯಾಡ್ ಅಥಾರಿಟಿ ಟು ಡ್ರಾ ಸಚ್ ಬಿಲ್ ಆರ್ ಟು ಎಂಡೋರ್ಸ್ ಇಟ್, ನಾರ್ ಶಾಲ್ ಎನಿ ಬೇಲಿ ಆರ್ ಲೈಸೆನ್ಸಿ ಬಿ ಪರ್ಮಿಟೆಡ್ ಟು ಡಿನೈ ಬೇಲರ್ ಆರ್ ಲೈಸೆನ್ಸರ್. ಬೇಲಿ ಬೇಲರ್ನ, ಲೈಸೆನ್ಸಿ ಲೈಸೆನ್ಸರ್ನ ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್ ತಗೊಂಡಂಥ ವ್ಯಕ್ತಿ ಡ್ರಾರ್ನ ಡಿನೈ ಮಾಡೋದಕ್ಕಾಗೋದಿಲ್ಲ, ದಟ್ ಇವ್ರಿಗೆ ಅಧಿಕಾರ ಇಲ್ಲ ಅನ್ನೋ ರೀತಿ. ದಟ್ ಈಸ್ ಆರ್ ಎಸ್ಟಾಪಲ್. This is complete section 121, 122, 123 of Indian Evidence Act. ಇನ್ನು ಕೆಲವೊಂದು ಪೋರ್ಷನ್ಸ್ ಏನು ಉಳಿದಿದೆ ಫರ್ದರ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಮತ್ತೊಮ್ಮೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಎರಡೂ ಸಹ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ನನ್ನೇ ಫೋಕಸ್ ಮಾಡ್ತಿರೋವಂಥದ್ದು, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್. ಸೊ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಇದು. ಅಡ್ಮಿಷನ್ ತೊಗೊಳೋದಕ್ಕೆ ಇನ್ನೂ ಮಾಹಿತಿ ಬೇಕು ಅನ್ನೋದಾದರೆ ತೊಗೊಳೋದಕ್ಕೆ, ನಿಮಗೆ ಡೆಮೋ ಕ್ಲಾಸ್ ಬೇಕು ಅನ್ನೋದಾದ್ರೂ ಸಹ ಕಾಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು ಬ್ಯಾಚಸ್ಗೆ. ಇದಿಷ್ಟು ನಿಮಗೆ ತುಂಬಾ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಿರುವಂಥದ್ದು. ಸೊ ಹಾಗಾಗಿ ಈ ಆಪರ್ಚುನಿಟಿನ ಆದಷ್ಟು ಬೇಗ ತಗೊಳ್ಳಿ. ಬಿಕಾಸ್ ಒನ್ಸ್ ನೋಟಿಫಿಕೇಶನ್ ಬಂದ ನಂತರ ಎಲ್ಲ ಪ್ರೈಸಸ್ ಜಾಸ್ತಿ ಆಗತ್ತೆ. ಸೊ ಆಗ ಇನ್ನೊಂದು ಸ್ವಲ್ಪ ದಿನನೇ ಇದೆ. ಸೊ ಆ ಚಾನ್ಸ್ ತಗೊಳ್ಳೋದಕ್ಕಿಂತ ಒಳ್ಳೆಯದು ನೀವು ನಿಮ್ಮ ಅಡ್ಮಿಷನನ್ನು ತಗೊಳ್ಳಿ. ನೀವು ಜಡ್ಜ್ ಆಗಬೇಕು ಅಂತ ಇದ್ದೀರಿ ಅಂತಂದರೆ ನಿಮ್ಮ ಪ್ರಿಪ್ರೇಷನ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋದಕ್ಕೆ ನಿಮಗೆ ಬೇಕಾದಂಥ ರಿಕ್ವೈರ್ಡ್ ಮಟೀರಿಯಲ್ಸ್, ಮಾಕ್ ಟೆಸ್ಟ್, ನಿಮ್ಮ ಆನ್ಸರ್ಸನ್ನು ಕರೆಕ್ಷನ್ ಮಾಡೋದು ಪ್ರತಿಯೊಂದೂ ಸಹ ಈ ಬ್ಯಾಚಲ್ಲಿ ನಡೆಯುತ್ತೆ. ಇದೆಲ್ಲನೂ ಸಹ ನೀವು ಆ್ಯಂಡ್ ಈಗ ನಾವೇನು ವೀಡಿಯೋಸ್ ಡಿಸ್ಕಸ್ ಮಾಡಿದ್ವಿ, ಈ ವಿಡಿಯೋಸ್, ಈ ಲೆಕ್ಚರ್ಸ್, ಈ ಸೆಕ್ಷನ್ಸ್ನ ಇನ್ನಷ್ಟು ನೀಟಾಗಿ ವಿತ್ ಇನ್ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಬ್ಯಾಚಸಲ್ಲಿ ನಡೆಯುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಇದುವರೆಗೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಿ ಅನ್ನೋದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಂದಷ್ಟು ಬೆನಿಫಿಟ್ ಸಿಗ್ತದೆ ಅನ್ನೋದಾದರೆ ಒಂದು ಸ್ವಲ್ಪ ನನಗೂ ಸಹ ನಿಮ್ಮ ಮುಖಾಂತರದಿಂದ ಹೆಲ್ಪ್ ಆಗುತ್ತೆ ಆ್ಯಂಡ್ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.